ಮದ್ದೂರಿನಲ್ಲಿ ಹರಿದು ಬಂದಿದೆ ಕೇಸರಿ ಪ್ರವಾಹ. ಗಾಯಾಳುಗಳ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡುತ್ತೆ. ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಹಲವರ ಆಗಮನ ಆಗಿದೆ. ಕಲ್ಲು ತೂರಾಟದಿಂದ ಗಾಯಗೊಂಡವರ ಮನೆಗೆ ಭೇಟಿಯನ್ನ ಕೊಡ್ತಾ ಇದೆ ಬಿಜೆಪಿ ನಿಯೋಗ. ಗಾಯಾಳು ಅಜಯ್, ಗೌರಮ್ಮ ಮನೆಗೆ ಭೇಟಿಯನ್ನ ಕೊಡ್ತಾ ಇದೆ ಬಿಜೆಪಿ ನಿಯೋಗ. ಮದ್ದೂರಿನಲ್ಲಿ ಕೇಸರಿ ಪ್ರವಾಹ ಹರಿದು ಬರ್ತಾ ಇದೆ. ಈಗಾಗಲೇ ಕೇಸರಿ ನಾಯಕರು ಎಲ್ಲರೂ ಕೂಡ ಈ ಗಾಯಾಳುಗಳ ನಿವಾಸಕ್ಕೆ ಭೇಟಿಯನ್ನ ಕೊಡಬೇಕು ಅಂತ ಹೇಳಿ ಈಗ ತೆರಳುತ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನ ಕೂಡ ಕೊಡುತ್ತೆ. ವಿಜಯೇಂದ್ರ, ಆರ್ ಅಶೋಕ್, ಯದುವೀರ್ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಿದ್ದಾರೆ. ಶೋಭಾಯಾತ್ರೆ ಈಗಾಗಲೇ ಆರಂಭ ಆಗಿದೆ. ಈ ಏನು ಗಾಯಾಳುಗಳಿದ್ರಲ್ಲ ಅಜಯ್, ಗೌರಮ್ಮ ಅವರ ಮನೆಗೆ ಭೇಟಿಯನ್ನ ಕೊಟ್ಟು ಸಾಂತ್ವನವನ್ನ ಕೂಡ ಹೇಳಲಿಕ್ಕಿದ್ದಾರೆ. ಮತ್ತೆ ಧೈರ್ಯ ತುಂಬುವಂತಹ ಕೆಲಸ ಕೂಡ ಮುಂದಾಗ್ತಾ ಇದೆ ಬಿಜೆಪಿ ನಿಯೋಗ. ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದೆ ಬಿಜೆಪಿ ನಿಯೋಗ. ಎಷ್ಟು ಜನರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ, ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ದೀರಿ, ಮತ್ತು ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ಈ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಎಷ್ಟು ಜನಕ್ಕೆ ಚಿಕಿತ್ಸೆಯನ್ನು ನೀಡಲಾಗಿತ್ತು, ಹೀಗೆ ಪ್ರತಿಯೊಂದರ ಮಾಹಿತಿಯನ್ನು ಈಗಾಗಲೇ ಬಿಜೆಪಿ ನಿಯೋಗ ಕಲೆ ಹಾಕಿದೆ. ಸೊ ಹಾಗಾಗಿ ಯಾರ್ಯಾರು ಈ ಸಂದರ್ಭದಲ್ಲಿ ಗಲಾಟೆಯಾದಂತಹ ಸಂದರ್ಭದಲ್ಲಿ ಗಾಯಾಳುಗಳಿದ್ರು ಅವರ ಮನೆಗಳಿಗೆ ಭೇಟಿಯನ್ನು ಕೂಡ ಕೊಡಲಿಕ್ಕಿದೆ ಈ ಬಿಜೆಪಿ ನಿಯೋಗ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮದ್ದೂರಿನಲ್ಲಿ ಕೇಸರಿ ಪ್ರವಾಹ ಹರಿದು ಬರ್ತಾ ಇದೆ. ಅಲ್ಲಲ್ಲಿ ಕೇಸರಿಯ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ. ಒಂದು ಕಡೆ ಬಿಜೆಪಿ ನಿಯೋಗ, ಗಾಯಾಳುಗಳ ಮನೆಗೆ ಭೇಟಿ, ಮತ್ತೊಂದು ಕಡೆ ಗಣೇಶನ ವಿಸರ್ಜನೆಗೆ ಅಂತ ಹೇಳಿ ಎಲ್ಲ ರೀತಿಯಾದಂತಹ ತಯಾರಿ, ಸಾಕಷ್ಟು ಹುಮ್ಮಸ್ಸು ಕೂಡ ಯುವಕರಲ್ಲಿ ಕಾಣಸಿಗ್ತಾ ಇದೆ. ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಲ್ಲಲ್ಲಿ ಮೆರವಣಿಗೆ ಮಾಡೋದರ ಮೂಲಕ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ಧೂರಿಯಾಗಿ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಈ ಬಾರಿ ಇದು ಇಡೀ ಇಂಡಿಯಾ ನೋಡಬೇಕು ಆ ರೀತಿಯಾಗಿ ವಿಸರ್ಜನೆಯನ್ನು ಮಾಡೋದಕ್ಕೆ ತಯಾರಿಗಳಾಗಿದೆ.